ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ಘನಪಡಿಸುವ. ಓಕೆ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ದೇವರ ವಾಕ್ಯ ನಿಮ್ಮ ಆತ್ಮದೊಳಗೆ ಅದು ಪ್ರವೇಶಿಸಿದಾಗ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನೀವು ಶಕ್ತರಾಗುತ್ತೀರಿ. ಬನ್ನಿ, ಸ್ವಲ್ಪ ಹೊತ್ತು ನಾವು ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮ ಸ್ವರ್ಗದ ತಂದೆಯು, ಆತನಿಗೆಲ್ಲ ಸ್ತುತಿ, ಘನಮಾನ, ಮಹಿಮೆ. ಆತನಲ್ಲಿ ನಾವು ಇದ್ದೇವೆ, ಸಂತೋಷಿಸ್ತೇವೆ, ಆನಂದಿಸ್ತೇವೆ. ಬನ್ನಿ, ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ. स्वर्ग पिता, तेरे नाम की स्तुति हो. है जीवन दाता, तेरे सम्मुख रहते हम. है स्वर्ग पिता, तेरे नाम की स्तुति हो. है जीवन दाता, तेरे सम्मुख रहते हम. आराधना ನಾವಿವತ್ತು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ, 3 ಮತ್ತು 4ನೇ ವಚನವನ್ನು ಓದುವ ಮತ್ತು ಮುಂದೆ ನಾವು ಹೋಗುವ. ನಾನು ಮೆಕದೋನಿಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ ಕಾಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳು, ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೆ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ತಿಮೋತಿಗೆ ಇಲ್ಲಿ ಹೇಳುತ್ತಾನೆ, ನೀನು ಎಫೆಸದಲ್ಲಿ ಇದ್ದುಕೊಂಡು. ಅಪೊಸ್ತಲ ಪೌಲ್ ಎಫೆಸ ಸಭೆಯ ಸಂಸ್ಥಾಪಕ. ಅಂದರೆ ಎಫೆಸ ಸಭೆ ಆತನ ಮೂಲಕ ಅದು
ಅಸ್ತಿತ್ವಕ್ಕೆ ಬಂತು. ನಾವು ನೋಡ್ತೇವೆ ಆತನಲ್ಲಿ ಸುವಾರ್ತೆಯನ್ನು ಸಾರಿ ಆ ಸಭೆಯನ್ನು ಕಟ್ಟಲಿಕ್ಕೆ ದೇವರ ಆತ್ಮನ ಮೂಲಕ ದೇವರು ಆತನ್ನು ಉಪಯೋಗಿಸ್ತಾನೆ. ಇಲ್ಲಿ ಆ ಸಭೆಯ ಆ ಪಾಲಕನಾಗಿದ್ದ ತಿಮೋತಿ ನಾವು ನೋಡ್ತೇವೆ. ತಿಮೋತಿ ಅಲ್ಲಿಯ ಸಭಾಪಾಲಕನಾಗಿದ್ದ. ನಾವು ನೋಡ್ತೇವೆ ಈ ಎಫೆಸ ಸಭೆಯ ಕುರಿತಾಗಿ ನಾವು ಓದಲಿಕ್ಕೆ ನೋಡಿದರೆ ನಮಗೆ ಸಿಗ್ತದೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಇಲ್ಲಿ ಓದಿದರೂ ಕೂಡ ನಮಗೆ ಅಲ್ಲಿ ಸಿಗ್ತದೆ. ಯಾಕೆ ಇಲ್ಲಿ ಅಪೊಸ್ತಲ ಪೌಲ್ ಈ ರೀತಿಯಾಗಿ ಆತನಿಗೆ ಬರೆಯುತ್ತಾನೆ. ಈಗ ಮೊದಲು ನಾನು ಓದುವ, ನಾನು ಮಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಾಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅದರರ್ಥ ಮೊದಲು ಕೂಡ ನಾನು ನಿನಗೆ ಹೇಳಿದ್ದೇನೆ, ಈಗಲೂ ಕೂಡ ಅದನ್ನೇ ಹೇಳುತ್ತೇನೆ. ಇಲ್ಲಿ ದೇವರ ಆತ್ಮನ ಸಹಾಯದಲ್ಲಿ ಇನ್ಸ್ಪಿರೇಷನ್ನ ಮೂಲಕ ಅಪೊಸ್ತಲ ಪೌಲ್ ಇಲ್ಲಿ ಮಾತಾಡುತ್ತಾನೆ. ನಾವು ನೋಡ್ತೇವೆ ಇಲ್ಲಿ 20ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಓದಿ ನಮಗೆ ಸಿಗ್ತದೆ. ಅಪೊಸ್ತಲ ಕೃತ್ಯ, ಆಕ್ಟ್ ಆಫ್ ಅಪೊಸ್ತಲ್, ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸ್ತೇನೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುತ್ತಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಇಲ್ಲಿ ಅಪೊಸ್ತಲ ಪೌಲ್ ಇಲ್ಲಿ ಮಾತಾಡ್ತಾನೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರುವು, ನಿಮ್ಮಲ್ಲಿ ಕೆಲವರು ಎದ್ದುಕೊಂಡು ವ್ಯತ್ಯಾಸ ಬೋಧನೆಯನ್ನು ಮಾಡುವರು. ಮತ್ತೊಂದು ರೆಸ್ಪಾನ್ಸಿಬಿಲಿಟಿ ಹೇಳ್ತಾನೆ, 3 ವರ್ಷ ನಾನು ಒಂದನ್ನು ಮರೆ ಮಾಡದೆ ನಿಮಗೆ ದೇವರ ಮರ್ಮವನ್ನು ಪ್ರಕಟಿಸಿದ್ದೇನೆ, ಟೀಚ್ ಮಾಡಿದ್ದೇನೆ, ಹೇಳಿದ್ದೇನೆ. ಓಕೆ, ದೇವರು ಸ್ವರಕ್ತದಿಂದ ಸಂಪಾದಿಸಿದ ಸಭೆಯನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ, ಪೋಷಿಸೋದಕ್ಕೋಸ್ಕರ, ಕೇರ್ ಮಾಡೋದಕ್ಕೋಸ್ಕರ, ಸಭೆಯನ್ನು ಕೇರ್ ಮಾಡೋದಕ್ಕೋಸ್ಕರ ಪವಿತ್ರಾತ್ಮನು ನಿಮ್ಮನ್ನು ಆ ಸಭೆಯಲ್ಲಿ ಅಧ್ಯಕ್ಷನಾಗಿಟ್ಟಿದ್ದಾನೆ. ಯಾವ ಮನುಷ್ಯನು ನಿಮ್ಮನ್ನು ಆ ಸಭೆಯಲ್ಲಿ ಅಧ್ಯಕ್ಷನಾಗಿ ಇಡಲಿಲ್ಲ. ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷನಾಗಿಟ್ಟಿದ್ದಾನೆ. ಒಬ್ಬ ವ್ಯಕ್ತಿಯನ್ನು ಪವಿತ್ರಾತ್ಮನು ಅಧ್ಯಕ್ಷನಾಗಿ ಇಟ್ಟಾಗ ಆ ಸಭೆಗೆ ಆ ಪಾಲಕನ ಮೂಲಕ ಪವಿತ್ರಾತ್ಮನು ಮಾತಾಡುತ್ತಾನೆ. Praise God. He will receive revelation. He will led by the Spirit and guide by the Spirit, understand by the Spirit, hear from the Spirit. ಆತನು ದೇವರ ಆತ್ಮನಿಂದ ಕೇಳಿ ದೇವರ ಆತ್ಮನಿಂದ ನಡೆಸಲ್ಪಟ್ಟು ಆ ಸಭೆ ಪರಿಪಾಲನೆ ಮಾಡೋದಕ್ಕೋಸ್ಕರ ಈ ವ್ಯಕ್ತಿಯನ್ನು ಆತನು ಉಪಯೋಗಿಸ್ತಾನೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ಸ್ವರಕ್ತದಿಂದ ಸಂಪಾದಿಸಿದ ಸಭೆಯನ್ನು, ಇದು ಎಫೆಸ ಸಭೆ. ಓಕೆ, ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷನಾಗಿಟ್ಟಿದ್ದಾನೆ. ಆದ್ದರಿಂದ ನಾನು ಹೋದ ಮೇಲೆ ಕೆಲವು ಕ್ರೂರವಾದ ತೋಳಗಳು ಬರ್ತವೆ, ಅವು ಸಭೆಯನ್ನು ಕನಿಕರಿಸ್ತಿಲ್ಲ. ನಿಮ್ಮ ವಿಷಯದಲ್ಲಿಯೂ ಆ ಮಂದಿಯ ವಿಷಯದಲ್ಲಿಯೂ ಎಚ್ಚರವಾಗಿರಿ. ಪ್ರೈಸ್ ಗಾಡ್. ಒಬ್ಬ ಪಾಲಕನಿಗೆ ದೇವರು ಒಂದು ಕರೆಯನ್ನು ಕೊಟ್ಟಿದ್ದಾನೆ, ಅಭಿಷೇಕವನ್ನು ಕೊಟ್ಟಿದ್ದಾನೆ, ಪವಿತ್ರಾತ್ಮ ನೇಮಿಸ್ತಾನೆ ಅಂತ ಹೇಳ್ತಿರುವಾಗ he is a responsible person. ಆತನು ಜವಾಬ್ದಾರಿಯ ವ್ಯಕ್ತಿಯಾಗಿದ್ದಾನೆ. ಅಲ್ಲಿಯ ಬೋಧನೆ, ಅಲ್ಲಿಯ ಟೀಚಿಂಗ್ ಅನ್ನು ಆತನು ಕ್ರಿಸ್ತನ ವಿಷಯವಾದ ಸಂಗತಿಯನ್ನು ಕಾಪಾಡೋದಕ್ಕೋಸ್ಕರ. ಓಕೆ, ಇಲ್ಲಿ ನಾವು ನೋಡ್ತೇವೆ ಅಪೊಸ್ತಲ ಪೌಲ ಹೇಳ್ತೇನೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರ್ತವೆ, ಅವರು ಸಭೆಯನ್ನು ಕನಿಕರಿಸ್ತಿಲ್ಲ, ಅವರಿಗೆ ಸಭೆಯ ಬಗ್ಗೆ ಕನಿಕರ ಬೀಳಲಿಲ್ಲ. ಓಕೆ, ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನುಂಟು ಮಾಡುವರು. ಓಕೆ, ಇಲ್ಲಿ ನೆಕ್ಸ್ಟ್ ಹೇಳ್ತಾನೆ, ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ, ವಿಚ್ ಇಸ್ ಏಬಲ್ ಟು ಬಿಲ್ಡ್ ಯು ಅಪ್ ಆ್ಯಂಡ್ ಬ್ರಿಂಗ್ ಯು ಇನ್ಹೆರಿಟೆನ್ಸ್. ನಿಮ್ಮನ್ನು ಬಾಧ್ಯಸ್ಥೆ ಕಡೆ ಕೊಂಡೋಗ್ತದೆ. 20ನೇ ಅಧ್ಯಾಯ 32ನೇ ವಚನ. ಇಲ್ಲಿ ಅಪೊಸ್ತಲ ಪೌಲ್ ತಿಮೋತಿಗೆ ಹೇಳ್ತಾನೆ, ನೀನು ಎಫೆಸದಲ್ಲಿ ಇದ್ದುಕೊಂಡು ನೀನು ಅಲ್ಲಿ ಬೋಧನೆ ಮಾಡು. ನಾನು ಮಕೆದೋನ್ಯಕ್ಕೆ ಹೋಗಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳು ಲಕ್ಷ್ಯ ಕೊಡಬಾರದಂತಲೂ
ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಕೊನೆ ಮೊದಲಿಲ್ಲದ ಕಥೆಗಳು. ಆದಾಮನಿಗೆ ಮೊದಲೊಂದು ಹೆಂಡತಿ ಇತ್ತು, ಅದೊಂದು ಸ್ಟೋರಿ. ಕಾಯಿನನ ಹೆಂಡತಿ ಯಾರು? ಸತ್ಯವೇದದಲ್ಲಿ ನಮಗೆ ಎಷ್ಟು ಪ್ರಕಟಿಸಿದೆ ಅದನ್ನು ಮಾತ್ರ ತಿಳಿಯುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕೊನೆ ಮೊದಲಿಲ್ಲದೆ ಯಾವುದ್ಯಾವುದೋ ಲಿಂಕ್ ಮಾಡಿ ಆದಾಮಕ್ಕಿಂತ ಇನ್ನೊಂದು ಜನರೇಷನ್ ಇತ್ತು, ಅದು ನಮಗೆ ಬೇಕಾಗಿಲ್ಲ. ಬೈಬಲ್ ಇಷ್ಟೇ ಹೇಳ್ತಿದೆ, ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರ ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನಾವು ಹುಟ್ಟಿದ್ದು ಆದಾಮನ ಸಂಬಂಧದಿಂದ. ಆದಾಮನ ಹಿಂದೆ ಯಾರಿದ್ದರು ಮುಂದೆ ಯಾರಿದ್ದರು ಅವರಿಗೆ ನಮಗೆ ಸಂಬಂಧ ಇಲ್ಲ. ನಾವು ಹುಟ್ಟಿದ್ದು ಆದಾಮನ ಸಂಬಂಧದಿಂದ. ಆದಾಮನ ಸಂಬಂಧದಿಂದ ಹುಟ್ಟಿದ ವ್ಯಕ್ತಿಗೋಸ್ಕರ ಯೇಸು ಕ್ರಿಸ್ತನು ಎರಡನೇ ಆದಾಮನಾಗಿ ವಿಮೋಚನಾರ್ಥಕನಾಗಿ ಈ ಲೋಕಕ್ಕೆ ಆತನು ಬಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಅದು ಗಾಸ್ಪೆಲ್. ಅದರ ಹೊರಗಿದ್ದದ್ದು ನಮಗೆ ಬೇಕಾಗಿಲ್ಲ. ಪ್ರೈಸ್ ಗಾಡ್, ಅದು ನಮಗೆ ಬೇಕಾಗಿಲ್ಲ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಅಂಥ ಕಥೆಗಳು, ವಂಶಾವಳಿಗಳು, ವಿವಾದಕ್ಕೆ ಆಸ್ಪದವಾಗಿದೆ, ಬೇರೆ ಬೇರೆ ವಂಶಾವಳಿಗಳು, ಅದು ನಮಗೆ ಬೇಕಾಗಿಲ್ಲ. ಆದಾಮನಿಂದ ಒಂದು ಜನರೇಷನ್ ದೇವರು ಉಳಿಸಿದ, ಅಲ್ಲಿಂದ ಆತನು ನೋವನವರೆಗೆ ಬಂದ. ನೋವನಲ್ಲಿ ಎಲ್ಲರೂ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಬಿಟ್ಟು ಆತನ 3 ಮಕ್ಕಳು, ಆತನ 3 ಸೊಸೆಯರು, ಅವನ ಹೆಂಡತಿ 8 ಜನ ಬಿಟ್ಟರು ಉಳಿದವೆಲ್ಲರೂ ಡಿಸಪಿಯರ್ ಆದರು, ಸತ್ತು ಹೋದರು. ನಾವು ನೋಡ್ತೇವೆ ಜಲಪ್ರಳಯದಲ್ಲಿ. ಅಲ್ಲಿ ನಮಗೆ ವಂಶಾವಳಿ ಕೊಡಲ್ಪಟ್ಟಿದೆ ಆದಾಮನಿಂದ ನೋವನವರೆಗೆ. ಮತ್ತು ನೋವನಿಂದ ಏನು ಬರ್ತಾ ಇದೆ, ಆ ಬ್ಲಡ್ ಲೈನ್ನಿಂದ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಈ ಲೋಕಕ್ಕೆ ರಕ್ಷಕನಾಗಿ ಆತನು ಬಂದ. ದಿಸ್ ದ ಗಾಸ್ಪೆಲ್. ಇಲ್ಲಿ ನಾವು ನೋಡ್ತೇವೆ ಅಂಥ ಕಥೆಗಳು, ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ವಿವಾದಕ್ಕೆ ಆಸ್ಪದ, ಆರ್ಗ್ಯುಮೆಂಟ್ಗಳು, ಡಿಬೇಟ್ಗಳು ನಡೀತವೆ. ಇದರಲ್ಲಿ ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆ ಮುಖ್ಯವಾದ. ನಂಬಿಕೆ ಯಾವುದರ ಮೇಲೆ? ನಂಬಿಕೆ ಯಾವುದರ ಮೇಲೆ? ಎಫೆಸ ಸಭೆಗೆ ಆತನು ಬರೆಯುತ್ತಾನೆ, ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡ್ತೇನೆ. ಎಲ್ಲ ವಾಕ್ಯ ಅಲ್ಲ, ಕೃಪಾವಾಕ್ಯ, ದ ವರ್ಡ್ ಆಫ್ ಗ್ರೇಸ್. ಸತ್ಯವೇದದಲ್ಲಿ ಬರೆದ ಎಲ್ಲ ಮಾತುಗಳು ಕೃಪೆಯ ವಾಕ್ಯಗಳು ಅಲ್ಲ. ಪ್ರೆಸ್ ಗಾಡ್, ಕೃಪೆಯ ವಾಕ್ಯಗಳಲ್ಲ. ಆ 2 ಸ್ಕ್ರಿಪ್ಚರನ್ನು ನಾನು ನಿಮಗೋಸ್ಕರ ಓದ್ತೇನೆ. ದ ಇಂಪಾರ್ಟೆಂಟ್, ನೀವೇನು ನಂಬಲಿಕ್ಕೆ ನಿಮಗೆ ಒಂದು ಆಧಾರ ಬೇಕು. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು, ರೈಟ್? ಆ ನಂಬಿಕೆಗೆ ಒಂದು ಆಧಾರ ಇದೆ. ಆಕ್ಟ್ ಆಫ್ ಅಪೋಸ್ತಲ ಕೃತ್ಯ 20ನೇ ಅಧ್ಯಾಯ 32ನೇ ವಚನ ನಾನು ಓದ್ತೇನೆ. 32, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಸತ್ಯವೇದದಲ್ಲಿ ಬರೆದ ಎಲ್ಲ ಮಾತುಗಳು ಕೃಪೆಯ ಮಾತುಗಳಲ್ಲ. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 17ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಯೋಹಾನ 1:17, 1 ಚಾಪ್ಟರ್ 17 ವರ್ಸ್. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಧರ್ಮಶಾಸ್ತ್ರ ಮೋಶೆಯ ಮುಖಾಂತರ ಬಂತು ಅಂತ ಹೇಳುವುದಿಲ್ಲ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಪುನಃ ನಾನು ಹೇಳ್ತಾ ಇದ್ದೇನೆ, ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಬಂತು ಅಲ್ಲ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತ್ತಲ್ಲ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು, ಕೊಡಲ್ಪಟ್ಟಿದ್ದಲ್ಲ, ಬಂದವು. ದಟ್ ಮೀನ್ಸ್ ಹಿ ಹಿಮ್ಸೆಲ್ಫ್ ಇಸ್ ದ ಗ್ರೇಸ್. ನೆಕ್ಸ್ಟ್ ಹೇಳ್ತದೆ, ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಇಲ್ಲಿ ಏನಾಗಿದೆ ಅಂದರೆ 16ನೇ ವಚನ ಕನ್ನಡದಲ್ಲಿ ಮತ್ತು 17ನೇ ವಚನ ಮೇಲೆ ಕೆಳಗಿದೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡ್ತಾ ಇದೆ. ಎವ್ರಿ ಟೈಮ್ ನಾವು ಕ್ರಿಸ್ತನ ವಿಷಯವಾದ ಮಾತುಗಳನ್ನು ಕೇಳಿದಾಗ ನಾವು ಆತನ ಪರಿಪೂರ್ಣತೆಯಿಂದ ಕೃಪೆಯ ಮೇಲೆ
ಕೃಪೆಯನ್ನು ನಾವು ಹೊಂದಿದ್ದೇವೆ. ಎವ್ರಿ ಟೈಮ್ ನೀವು ಕ್ರಿಸ್ತನ ವಿಷಯವಾದ ಮಾತುಗಳನ್ನು ಕೇಳಿದಾಗ ನಿಮ್ಮ ಆತ್ಮದೊಳಗೆ ಕೃಪೆಯ ಮೇಲೆ ಕೃಪೆ ವರ್ಗಾವಣೆ ಆಗುತ್ತದೆ. ರೈಟ್? ಆತನ ಪರಿಪೂರ್ಣತೆ ಒಳಗಿಂದ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೇವೆ. ವಿ ಆರ್ ಕಂಪ್ಲೀಟ್ ಇನ್ ಹಿಮ್. ನಾವು ಆತನ ಪರಿಪೂರ್ಣತೆಯಿಂದ ನಾವು ಸಂಪೂರ್ಣರಾಗಿದ್ದೇವೆ. ವಿ ಆರ್ ಕಂಪ್ಲೀಟ್ ಇನ್ ಹಿಸ್ ಫುಲ್ನೆಸ್. ವಿ ಆರ್ ಕಂಪ್ಲೀಟ್ ಅಂತ ವಾಕ್ಯ ಹೇಳ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಕೊನೆ ಮೊದಲಿಲ್ಲದ ವಂಶಾವಳಿಗಳು, ಕೊನೆ ಮೊದಲಿಲ್ಲದ ಕಥೆಗಳು, ಸ್ಟೋರಿಗಳು, ಯಾರ್ಯಾರೋ ಕಲ್ಪನೆ ಮಾಡಿದ ಕಥೆಗಳು, ಇವುಗಳು ವಿವಾದಕ್ಕೆ ಆಸ್ಪದವಾಗಿದೆ. ಇವುಗಳನ್ನು ಬಿಟ್ಟು ಕ್ರಿಸ್ತನ ವಿಷಯವಾದ ಮಾತುಗಳನ್ನು ಕೇಳ್ರಿ. ನೆಕ್ಸ್ಟ್ ಹೇಳ್ತದೆ, ಇವುಗಳಲ್ಲಿ ನಂಬಿಕೆ ಮುಖ್ಯವಾದುದು. ಶುದ್ಧ ಹೃದಯ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯದ ಉಪದೇಶ ಅಂತ ವಾಕ್ಯ ಇದೆ. 3 ಸಂಗತಿಗಳು: ಒಂದು ನಂಬಿಕೆ, ಶುದ್ಧವಾದ ಹೃದಯ, ನಿಷ್ಕಪಟವಾದ ಪ್ರೀತಿ. 1 ತಿಮೋತಿ 1:5 ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯ ಉಪದೇಶದ ಗುರಿಯಾಗಿದೆ. 3 ಸಂಗತಿಗಳು. ಶುದ್ಧ ಹೃದಯ. ಇವತ್ತು ನಮ್ಮ ಹೃದಯ ಶುದ್ಧವಾದುದು, ನಮ್ಮ ಆತ್ಮ ಶುದ್ಧವಾದುದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಥ್ರೂ ದ ಬ್ಲಡ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಎರಡನೇದ್ದು ಒಳ್ಳೆಯ ಮನಸ್ಸಾಕ್ಷಿ, ದ ಗುಡ್ ಕಾನ್ಷಿಯಸ್. ದ ಒಳ್ಳೆಯ ಮನಸ್ಸಾಕ್ಷಿ ಇಸ್ ದ ವಾಯ್ಸ್ ಆಫ್ ಯುವರ್ ಸ್ಪಿರಿಟ್. ಓಕೆ, ದೇವರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ಆರೋಗ್ಯವಂತರಾಗಿದ್ದೇವೆ, ನಾವು ಕ್ರಿಸ್ತನಲ್ಲಿ ದೇವರ ಪುತ್ರರಾಗಿದ್ದೇವೆ, ಬಾಧ್ಯಸ್ಥರಾಗಿದ್ದೇವೆ. ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಸ್ಪಿರಿಟ್ ಆಫ್ ಗಾಡ್ ಬೇರ್ ವಿಟ್ನೆಸ್ ಇನ್ ಟು ಅವರ್ ಸ್ಪಿರಿಟ್. ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಕಪಟವಿಲ್ಲದ ನಂಬಿಕೆ. ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್. ಇವುಗಳಿಂದ ಹುಟ್ಟಿದ ಪ್ರೀತಿ. ಯಾಕಂದರೆ ನೀವು ಪ್ರೀತಿ ಸ್ವರೂಪಿಯಾದ ದೇವರಿಗೆ, ನೀವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ವಾಕ್ಯ ಉಪದೇಶದ ಗುರಿ ಅಂತ ಹೇಳಿದರೆ ಪ್ರೀತಿ. ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಪ್ರೀತಿಯ ಹೊಳೆಗಳು ಹರಿತವೆ. ವೆನ್ ಯು ಪ್ರೀಚ್, ಯು ಆರ್ ರಿಲೀಸಿಂಗ್ ಲೈಫ್ ಆಫ್ ಗಾಡ್. ದೇವರ ಜೀವವನ್ನು ನೀನು ಬಿಡುಗಡೆ ಮಾಡುತ್ತೆ. ನಿನ್ನಲ್ಲಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟುತ್ತವೆ. ನಿನ್ನಲ್ಲಿ ದೇವರ ಪ್ರೀತಿ ಹುಟ್ಟುತ್ತದೆ. ರೈಟ್ ಆದ ವರ್ಡ್ಗಳು, ಕಾಲೋಚಿತವಾದ ಮಾತುಗಳು ನಿನ್ನ ಆತ್ಮದ ಒಳಗಿಂದ ಹುಟ್ಟುತ್ತದೆ. ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವರ ವಾಕ್ಯ ಉಪದೇಶದ ಗುರಿ. ಇದನ್ನು ಬಿಟ್ಟು ಕೆಲವರು ವ್ಯರ್ಥವಾದ ವಿಚಾರಗಳಿಗೆ ಹೋಗಿದ್ದಾರೆ. ಇದನ್ನು ಬಿಟ್ಟು ಮೆಂಟಲಿ, ಶಾರೀರಿಕವಾಗಿ ಅನೇಕ ಆರ್ಗ್ಯುಮೆಂಟ್ಗಳು ಮಾಡುತ್ತಾರೆ, ಡಿಬೇಟ್ ಮಾಡ್ತಾರೆ. ಡಿಬೇಟ್ ಮಾಡ್ಬೋದು, ಹೆಲ್ತಿ ಡಿಬೇಟ್, ವಾಕ್ಯಾನುಸಾರವಾದ ಸಂಗತಿಗಳನ್ನು ನಾವು ಮಾತಾಡ್ಬೋದು. ಬಟ್ ವ್ಯರ್ಥವಾದ ವಿಚಾರಗಳು, ಸತ್ಯವೇದದಲ್ಲಿ ಇಲ್ಲದ, ಅದಕ್ಕೆ ಸಂಬಂಧಪಡದಂಥ ಸ್ಟೋರಿಗಳು, ಯಾರ್ಯಾರೋ ಬರೆದ ಸ್ಟೋರಿಗಳ ಯೂಟ್ಯೂಬ್ಗಳಲ್ಲಿ ಕೆಲವರು ಹೇಳ್ತಾರೆ, ಆದಾಮನಿಗೆ ಇನ್ನೊಂದು ಹೆಂಡತಿ ಇತ್ತು, ಲಿಲಿಯನ್ ಅಂತ. ಓಕೆ, ಆಕೆ ಡಿವೋರ್ಸ್ ತಗೊಂಡಳು. ಸತ್ಯವೇದ ಹೇಳ್ತೇವೆ, ಆದಾಮನು ಒಬ್ಬಂಟಿಗನಾಗಿದ್ದ, ಅವನಿಗೆ ಸರಿ ಬೀಳುವ ಸಹಕರಣೆಯನ್ನು ಮಾಡುತ್ತೇನೆ. ಅವನಿಗೆ ಗಾಢ ನಿದ್ರೆಯನ್ನು ಬರಮಾಡಿದ. ಅವನ ಎಲುಬನ್ನು ತೆಗೆದು ಅದನ್ನು ಮಾಂಸದಿಂದ ಮುಚ್ಚಿ ಅವನ ಎಲುಬಿನಿಂದ ನಾರಿಯನ್ನಾಗಿ ಮಾಡಿದಂತ ಬೈಬಲ್ ಹೇಳ್ತೀವಿ. ಅವನಿಗೆ ಮೊದಲ ಹೆಂಡತಿ ಎಲ್ಲಿದ್ದಳು? ಇದೆಲ್ಲ ಸ್ಟೋರಿಗಳು. ಅದು ಕೇಳಲಿಕ್ಕೆ ಬಹಳ. ಇವತ್ತು ಜನರು ಯೂಟ್ಯೂಬನ್ನು ತಿರುಗಿಸುವಾಗ ಅದೆಲ್ಲ ಸ್ಟೋರಿಗಳು ಬರ್ತವೆ. ಓಕೆ, ಆದಾಮನಿಗಿಂತ ಇನ್ನೊಂದು ಜನರೇಷನ್ ಇತ್ತು, ಆ ಜನರೇಷನ್ನ ಬಗ್ಗೆ ನಮಗೆ ಯಾಕೆ? ಓಕೆ, ಆ ಜನರೇಷನ್, ಆ ವಂಶಾವಳಿಗಳು ಬೈಬಲಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ. ಇದೆಲ್ಲ ವಂಚಿಸುವ ಆತ್ಮಗಳ ಬೋಧನೆಗಳು. ಇದೆಲ್ಲ ವಂಚನೆಗೆ ಒಳಗಾಗಿ ನಂಬಿಕೆಯಿಂದ ದೂರ ಹೋಗೋದು, ಡೌಟ್, ಡಿಸ್ಕರೇಜ್ಮೆಂಟ್, ಅನ್ಬಿಲೀಫ್ ಬರಲಿಕ್ಕೆ ಕಾರಣವಾಗುವುದು. ಯಾಕೆಂದರೆ ನಾವು ದೇವರ ವಾಕ್ಯವನ್ನು, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅದನ್ನು ಮಾತ್ರ ನಾವು ಕೇಳಬೇಕು. ಅದನ್ನು ಬಿಟ್ಟು ಬೇರೆ ಅದು ಗಾಸ್ಪೆಲ್ ಅಲ್ಲ, ಅದು ಸುವಾರ್ತೆ ಅಲ್ಲ, ಅದು ಡಿಸೆಪ್ಷನ್. ಓಕೆ, ಬೈಬಲ್ ಹೇಳ್ತದೆ. ಇನ್ನೊಂದು ವಚನವನ್ನು ನಿಮಗೆ ತೋರಿಸ್ತೇನೆ. ಕೊಲೋಸಿಯನ್ 2:8 ಕೊಲೋಸಿಯನ್ 2:8 ಕೊಲೋಸ್ಯರಿಗೆ ಬರೆದ 2ನೇ ಅಧ್ಯಾಯ 8ನೇ ವಚನ. ಕ್ರಿಸ್ತನನ್ನು ಅನುಸರಿಸದೆ
ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆಯಾಗಿರಿ. ಇಲ್ಲಿ ಬೈಬಲ್ ಇದೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆಯಾಗಿರಿ. ಇಲ್ಲಿ 9ನೇ ವಚನ ಹೇಳ್ತದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ. 10ನೇ ವಚನ ಹೇಳ್ತದೆ, ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿರಿ. ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್, ಇನ್ ಹಿಸ್ ಫುಲ್ನೆಸ್. ಯು ಆರ್ ಕಂಪ್ಲೀಟ್. ಪ್ರಿಯರೇ, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಕ್ರಿಸ್ತನಲ್ಲಿ ನಮಗೇನು ಕೊಡಲ್ಪಟ್ಟಿದೆ, ಇದು ಕತೆ ಅಲ್ಲ, ಇದು ರಿಯಾಲಿಟಿ. ನಾವು ಪ್ರಸಂಗ ಕೇಳುವುದಂದರೆ ಸ್ಟೋರಿಗಳನ್ನು ಕೇಳುವುದಲ್ಲ, ಕತೆಗಳನ್ನು ಕೇಳುವುದಲ್ಲ. ಓಕೆ, ಬೈಬಲ್ ಎಂಬುದು ಕೇವಲ ಹಿಸ್ಟ್ರಿ ಬುಕ್ ಅಲ್ಲ. ಅಫ್ಕೋರ್ಸ್ ಅದರಲ್ಲಿ ಹಿಸ್ಟ್ರಿ ಇದೆ, ಬಟ್ ದಿಸ್ ಬುಕ್ ಇಸ್ ನಾವ್. ಈಗ ಅದು ನಮ್ಮ ಹತ್ರ ಮಾತಾಡುತ್ತದೆ. ಅನೇಕ ಪುಸ್ತಕಗಳನ್ನು ಓದಬಹುದು, ಅದು ಕೇವಲ ಇತಿಹಾಸವನ್ನು ಮಾತಾಡ್ತದೆ. ಹೀಗೆ ಇತ್ತು ಅಂತ. ಇತಿಹಾಸ ಅಂದರೆ ಹೀಗೆ ಇತ್ತು, ಹಿಸ್ಟ್ರಿ. ಓಕೆ, ಯಾರ್ಯಾರೋ ಸ್ಟೋರಿ ಅದು, ಬಟ್ ಸತ್ಯವೇದ ಅದು ನಿಮ್ಮ ಸ್ಟೋರಿ. ಈಗ ಮಾತಾಡುವಂಥದ್ದು, ಈಗ ನಿಮ್ಮ ಆತ್ಮಕ್ಕೆ ಅದು ಜೀವ ಕೊಡುತ್ತದೆ, ಈಗ ಅದು ಕೆಲಸ ಮಾಡುತ್ತದೆ. ಓಕೆ, ಕೆಲವರು ದೇವರ ವಾಕ್ಯವನ್ನು ಕೇವಲ ಫ್ಯೂಚರಿಗೋಸ್ಕರ ಓದ್ತಾರೆ, ಕೆಲವರು ಕೇವಲ ಹಿಸ್ಟ್ರಿಯಾಗಿ ಓದ್ತಾರೆ, ಈಗಗೋಸ್ಕರ ಅವ್ರು ನಂಬೋದಿಲ್ಲ. ಫೇತ್ ಆಲ್ವೇಸ್ ನಾವು. ಅದಕ್ಕೋಸ್ಕರ ಹೇಳ್ತದೆ, ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಫೇತ್ ಯಾವಾಗಲೂ ಹೇಳ್ತದೆ, ಈಗ ನನ್ನದು, ಈಗ. ನಾವ್ ಫೇತ್ ಇಸ್, ಬೈಬಲ್ ಹೇಳ್ತದೆ, ನಾವ್ ಫೇತ್ ಇಸ್ ನಾಟ್ ಟುಮಾರೋ ಇನ್ ಯೆಸ್ಟರ್ಡೇ. ನಾವ್ ಫೇತ್ ಇಸ್, ಅಫ್ಕೋರ್ಸ್ ಜೀಸಸ್ ಇಸ್ ಯೆಸ್ಟರ್ಡೇ, ಟುಡೇ, ಟುಮಾರೋ. ನಿನ್ನೆ, ಇವತ್ತು, ನಾಳೆ ಏಕರೀತಿಯಾಗಿದೆ. ಈಗ ಜೀವಿಸಲಿಕ್ಕೆ ನಮಗೆ ಈಗ ನಂಬಿಕೆ ಬೇಕು. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕ್ತಾನೆ, ಸ್ಟೋರಿಗಳಲ್ಲಿ ಬದುಕುವುದಿಲ್ಲ, ಕಥೆಗಳಲ್ಲಿ ಬದುಕುವುದಿಲ್ಲ. ಪೌಲ ಹೇಳ್ತಾನೆ, ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ದೇವರ ವಾಕ್ಯದಲ್ಲಿ ನಿನ್ನನ್ನು ಅಭ್ಯಾಸ ಮಾಡಿಕೊ. ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ನಿನ್ನನ್ನು ಪ್ರಾಕ್ಟೀಸ್ ಮಾಡು. ಟ್ರೈನ್ ಯುವರ್ ಸ್ಪಿರಿಟ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನಿನ್ನ ಆತ್ಮವನ್ನು ಟ್ರೈನ್ ಮಾಡು. ಪ್ರೇರೆ, ಇಲ್ಲಿ ಅಪೊಸ್ತಲ ಪೌಲ್ ಎಫೆಸರಿಗೆ ಬರೆಯುತ್ತಾನೆ, ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಕಥೆಗಳು ವಿವಾದಕ್ಕೆ ಆಸ್ಪದವಾಗಿ ಹೊರತು ದೇವರು ಏನು ಕೆಲಸ ಮಾಡಲಿಕ್ಕೆ ಅಪೇಕ್ಷಿಸ್ತಾನೆ, ದೇವರು ನಿರ್ವಹಿಸುವ ಕೆಲಸಕ್ಕೆ ಅದು ಪರ್ಮಿಷನ್ ಕೊಡುವುದಿಲ್ಲ, ಅನುಕೂಲ ಮಾಡಿಕೊಳ್ಳುವುದಿಲ್ಲ, ಒಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡಿಕೊಡುವುದಿಲ್ಲ. ಓಕೆ, ಅದು ಇವತ್ತು ಅನೇಕರ ಜೀವಿತದಲ್ಲಿ ದೇವರ ಕಾರ್ಯ ಈಗ ನಾವು ಕಾಣುವುದಿಲ್ಲ. ಯಾಕೆ ಕಾಣೋದಿಲ್ಲ? ಅವ್ರು ಯಾವುದ್ಯಾವುದೋ ಸಂಗತಿ ಹುಡುಕ್ತಾರೆ, ಅದರಲ್ಲಿ ಹುಡುಕಿ ಆ ಡೌಟಲ್ಲಿ ಬಿದ್ದು, ನಿರಾಶೆಯಲ್ಲಿ ಬಿದ್ದು. ಕಾರಣ ಏನು? ಅವರು ಕೇಳುವ ಸಂಗತಿಗಳೇ ಅವರಿಗೆ ಫಲ ಕೊಡುತ್ತದೆ. ನೀವು ಕರ್ತನ ಹೊಲವಾಗಿದ್ದೀರಿ, ಆ ಹೊಲದಲ್ಲಿ ನೀವು ಒಳ್ಳೆಯ ಬೀಜವನ್ನು ಹಾಕಿದರೆ ಅದು ಒಳ್ಳೆಯ ರೀಪ್ರೊಡ್ಯೂಸ್ ಮಾಡುತ್ತದೆ. ತಪ್ಪಾದ ಬೀಜಗಳನ್ನು ಹಾಕಿದರೆ ತಪ್ಪಾಗಿ ಅದು ಪ್ರೊಡ್ಯೂಸ್ ಮಾಡ್ತದೆ. ಅದನ್ನು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಒಂದು ವೇಳೆ ನೀವು ಯಾರಾದರೂ ವೀಕ್ಷಿಸ್ತಾ ಇದ್ದೀರಿ, ಒಂದು ಸಭೆಯೊಟ್ಟಿಗೆ ಕನೆಕ್ಟ್ ಆಗಿರಿ, ಒಂದು ಸಭೆಯಲ್ಲಿ ನಿಲ್ಲಿರಿ, ಒಬ್ಬ ಪಾಲಕನ ಅಂಡರಲ್ಲಿ ನಿಲ್ಲಿರಿ. ಕೆಲವೊಮ್ಮೆ ದೂರ ಇರ್ಬೋದು, ಹತ್ತಿರ ಇರ್ಬೋದು. ನಿಮಗೊಬ್ಬ ಆತ್ಮಿಕ ತಂದೆ ಎಂಬವನಿರಲಿ, ಆತ ನಿಮ್ಮನ್ನು ಗೈಡ್ ಮಾಡುತ್ತಾನೆ. ಯಾಕೆ ದೇವರು ಸಭೆಯನ್ನು ಕೊಟ್ಟಿದ್ದಾನೆ? ಇನ್ನು ಮುಂದೆ ನೀವು ಕೂಸುಗಳಾಗಿದ್ದು ನಾನಾ ವಿಧವಾದ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ನೂಕಿಸಿಕೊಂಡು ಅತ್ತಿತ್ತ ಹೋಗಬಾರದೆಂದು ಇವರನ್ನು ನಿಮಗೆ ಕೊಟ್ಟನು. ಓಕೆ, ಕೆಲವೊಮ್ಮೆ ನೀವು ಇಂಟೆಲೆಕ್ಚುಯಲ್ ನಾಲೆಜಲ್ಲಿ ನೀವು ಅನಿಸ್ಬೋದು, ನೀವು ಎಜುಕೇಟೆಡ್ ಆಗಿರ್ಬೋದು, ಯಾರಾಗ್ಬೋದು, ನಾವು ಬುದ್ಧಿವಂತರಂತ ಅನಿಸ್ಬೋದು. ನೋ, ಸ್ಪಿರಿಚುವಲ್ ಮೆಚೂರಿಟಿ ಇಸ್ ಟೋಟಲ್ ಡಿಫ್ರೆಂಟ್ ಆ್ಯಂಡ್ ಯುವರ್ ಫಿಸಿಕಲ್ ಮೆಚೂರಿಟಿ, ಮೆಂಟಲ್ ಮೆಚೂರಿಟಿ ಇಸ್ ಟೋಟಲ್ ಡಿಫ್ರೆಂಟ್. ಓಕೆ, ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್, ನಿತ್ಯ ಜೀವವನ್ನು ಹೊಂದುತ್ತೀರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು.
ತಂದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಪ್ರೊಟೆಕ್ಟ್ ಆಗಲಿ, ನಿನ್ನ ಕೃಪಾ ವಾಕ್ಯದಲ್ಲಿ ಅವರು ದೃಢವಾಗಲಿ, ಎಲ್ಲ ಒಂದು ರೀತಿಯ ದುಷ್ಟನ ಯೋಜನೆಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ, ಅವರು ಪ್ರೊಟೆಕ್ಟ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಯಾವುದೇ ಕಥೆಗಳು, ಸ್ಟೋರಿಗಳು ಅವರ ಆತ್ಮಿಕ ಓಟವನ್ನು ಸ್ಟಾಪ್ ಮಾಡದಂತೆ ನೀನು ಅವರನ್ನು ಕಾಪಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ. ನೀನು ಇವರಿಗೆ ಬೆಳಕಾಗಿದ್ದಿ, ನೀನು ಇವರಿಗೆ ಸಾಮರ್ಥ್ಯವಾಗಿದ್ದಿ, ನೀನು ಇವರಿಗೆ ಕೋಟೆ ದುರ್ಗವಾಗಿದ್ದಿ. ನಿನ್ನ ಸತ್ಯವು ಇವರಲ್ಲಿ ಯಾವಾಗಲೂ ನೆಲೆಗೊಂಡು ಅದು ಪ್ರಜ್ವಲಿಸಲೆಂದು ಪ್ರಾರ್ಥಿಸ್ತೇನೆ. ಹೊಸ ದಿನವನ್ನು ನೀನು ಇವರಿಗೆ ಕೊಟ್ಟಿದ್ದಿ, ಇಷ್ಟು ವರ್ಷ ಇವರನ್ನು ಕಾದು ಕಾಪಾಡಿದ್ದಿ, ಕ್ರಿಸ್ತನಲ್ಲಿ ಇವರನ್ನು ಕರೆದಿದ್ದಿ ನಿನಗೋಸ್ಕರ ಪ್ರಕಾಶಿಸಲು. ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ವಿಗ್ಜೆ ಟಿವಿಯಲ್ಲಿ 7 ಗಂಟೆಗೆ 7:30 ವೀಕ್ಷಿಸ್ಬೋದು. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್, ಮೋಡಬೆಳ್ಳಿ, ಉಡುಪಿ. ಯಾರು ನೀವು ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀನಿ, ನೀವು ಶೇರ್ ಮಾಡೋರು ಶೇರ್ ಮಾಡಿರಿ ಇತರರಿಗೆ. ಸಂಜೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ 7:15 8 ಗಂಟೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 2 ಪ್ಲಾಟ್ಫಾರ್ಮಲ್ಲಿ ನೀವು ನೋಡ್ಬೋದು, ಮತ್ತು ಇತರಿಗೆ ನೀವು ಶೇರ್ ಮಾಡಿರಿ. ಯು ಆರ್ ಬ್ಲೆಸ್. ಬಾಯ್.